ಹಾಯ್ ಇಲ್ಲೂ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದಂತಾನೆ ನೋಡ್ತಾ ಇದ್ದಾರೆ, ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಹೆಚ್ಚಿನ ವೀಡಿಯೋಸ್ಗಾಗಿ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಇವತ್ತಿನ ಸಂಚಿಕೆಯಲ್ಲಿ ಗೌರಿ ಶಂಕರ ಸೀರಿಯಲ್ ಏನಾಗ್ತಿದೆ ಅಂತ ಹೇಳಿ ನೋಡೋಣ ಬನ್ನಿ. ಎಲ್ಲರೂ ಕೂಡ ತುಂಬಾನೇ ಗಾಬರಿ ಆಗಿರ್ತಾರೆ. ಯಾರು ಕೂಡ ಗಾಬರಿ ಆಗೋದಕ್ಕೆ ಹೋಗಬೇಡಿ. ನಿಮ್ಮ ಹಕ್ಕುಪತ್ರಗಳನ್ನ ಆದಷ್ಟು ಬೇಗ ನಾನು ಕೊಡ್ತೀನಿ. ಯಾಕೆಂದರೆ ನಾನು ಈಗಷ್ಟೇ ತಾನೇ DC ಆಗಿ ಹಾಸನ ಜಿಲ್ಲೆಗೆ ಟ್ರಾನ್ಸ್ಫರ್ ಆಗಿದ್ದೀನಿ. ಹಾಗಾಗಿ ನಾನು ಎಲ್ಲನೂ ಕೂಡ ಪರಿಶೀಲಿಸಬೇಕಾಗುತ್ತೆ. ಸೊ ನೀವು ಯಾರು ಗಾಬರಿ ಆಗೋದಕ್ಕೆ ಹೋಗಬೇಡಿ. ದಯವಿಟ್ಟು ಎಲ್ಲರೂ ಕೂಡ ತಾಳ್ಮೆಯಿಂದ ಹೊರಡಿ ಅಂತ ಹೇಳ್ಬಿಟ್ಟು ಹೇಳಿದಾಗ, ಗೌರಿ ನಿನ್ಗೆ ಇನ್ನೂ ಕೂಡ ಹೇಳಬೇಕಾ ಅಥವಾ ಇನ್ನೂ ಅವಮಾನಗಳು ಆಗಬೇಕು ಅಂತ ಹೇಳಿ ಇಲ್ಲಿ ನಿಂತಿದ್ಯಾ, ಈಗ ಹೊರಡ್ತೀಯ ಇಲ್ಲ ಇಲ್ಲೇ ನಿಂತಿರ್ತೀಯ ಅಂತ ಹೇಳ್ಬಿಟ್ಟು ಮಾಲಿನಿ ಹೇಳಿ ಅಲ್ಲಿಂದ ಹೋಗ್ತಾಳೆ. ಆಗ ಗೌರಿನೂ ಕೂಡ ತುಂಬಾನೇ ಬೇಜಾರು ಮಾಡ್ಕೊಂಡು ಅಲ್ಲಿಂದ ಹೋದಾಗ ಮೀಡಿಯಾದವರು ನೋಡಿದ್ರ ಮುಖಭಂಗವಾಗಿದೆ ಗೌರಿ ಮೇಡಮ್ಗೆ, DC ಮಾಜಿ ಮೇಡಮ್ಗೆ ಅಂತ ಹೇಳ್ಬಿಟ್ಟು ಹೇಳ್ತಿರ್ತಾರೆ. ಅಷ್ಟಲ್ಲಾಗಲೇ ಶಂಕರ್ನು ಕೂಡ ಹೊರಗಡೆ ಹೋಗ್ಬೇಕಾದ್ರೆ ಶಿವರಪ್ಪ ಮತ್ತೆ ರುದ್ರ ಇಬ್ಬರನ್ನು ಕೂಡ ಕಾಯ್ಕೊಂಡು ನಿಂತಿದ್ದಾಗ ನೋಡಿದ ಜೈಲಿಂದ ಬಿಡುಗಡೆ ಆಗಿದ್ದೀನಿ, ಹೆಂಡತಿ ಬಿಡುಗಡೆ ಮಾಡಿಸಿದಾಳೆ ಅಂತ ಹೇಳ್ಬಿಟ್ಟು ಎಷ್ಟು ರಾಜಾರೋಷವಾಗಿ ಹೋರಾಡ್ತಿದ್ಯಾ, ಇನ್ನು ಮುಂದೆ ನಿನ್ನ ಹೆಂಡತಿನೂ ಕೂಡ ಮನೇಲೆ ಕೂತಿರ್ತಾಳೆ, ಗಂಡ ಹೆಂಡತಿ ಇಬ್ರು ಕೂಡ ಮನೇಲೆ ಕುತ್ಕೊಳ್ಳಿ ಅಂತ ಹೇಳ್ಬಿಟ್ಟು ಹೇಳಿದಾಗ ಎಲ್ಲ ಬೊಗಳುತ್ತಿದ್ಯಾ ನೀನು ಅಂತ ಹೇಳಿ ಕೋಪ ಮಾಡ್ಕೊಳ್ತಾನೆ ಶಂಕರ. ಏನು ಬೊಗಳುತ್ತಿಲ್ಲ ಕಣಪ್ಪ, ಇರೋ ವಿಷಯನೇ ಹೇಳ್ತಾ ಇರೋದು. ಯಾಕೆ ಅಂತಾನೆ ನಿನ್ನ ಹೆಂಡತಿ ಕೆಲಸನ ಕಳ್ಕೊಂಡಿದ್ದಾಳೆ, ಹಾಗಾಗಿ ನಿನ್ನ ಹೆಂಡತಿನೂ ಕೂಡ ಮನೇಲೆ ಕೂತಿರ್ತಾಳಲ್ವ, ಇಬ್ರು ಕೂಡ ಯೋಚನೆ ಮಾಡಿ ಮಾತಾಡ್ಕೊಂಡು ಕೂತಿರಿ, ನಮ್ಮ ಕೆಲಸ ಆರಾಮಾಯ್ತು, ಎಷ್ಟೆಲ್ಲ ಎಗ್ರಾಡ್ತಿದೆ ಅಲ್ವಾ ಗಂಡ ಹೆಂಡತಿ ಇಬ್ರು ಕೂಡ, ಇನ್ನು ಮುಂದೆ ಅದೆಲ್ಲ ನಡೆಯೋದಿಲ್ಲ ಅಂತ ಹೇಳ್ಬಿಟ್ಟು ರುದ್ರ ಹೇಳ್ತಾನೆ. ಏನೆಲ್ಲ ಬೊಗಳುತ್ತಾ ಇದೆಯಾ ನೀನು ಅಂತ ಹೇಳಿ ಕೇಳಿದಾಗ, ಇನ್ನೂ ಕೂಡ ಇವನಿಗೆ ವಿಷಯ ಇನ್ನೂ ಗೊತ್ತೇ ಆಗಿಲ್ಲ ಅನ್ಸುತ್ತೆ, ನೀನೇನು ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಬೇಡಿ, ಹೇಗಿದ್ರು ಕೂಡ ಮನೇಲಿ ನೀನು ಹೆಂಡತಿನೂ ಕೂಡ ಕುತ್ಕೊಳ್ತಾಳಲ್ವಾ, ಆಗ ಇಬ್ಬರನ್ನು ಕೂಡ ಕುತ್ಕೊಂಡು ಕಡಲೆಕಾಯಿ ತಿನ್ನಿ ಅಂತ ಹೇಳ್ಬಿಟ್ಟು ಅಲ್ಲಿ ಕಡಲೆಕಾಯಿನ ಕೊಟ್ಬಿಟ್ಟು ಶಂಕರಂಗೆ ಅಲ್ಲಿಂದ ಹೊಡ್ತಾರೆ. ಏನಿದು ಗೌರಿ ಕೆಲಸ ಕಳ್ಕೊಂಡ್ಲಾ, ನನಗೇನು ಗೊತ್ತೇ ಇಲ್ವಲ್ಲ, ಏನು ಹೇಳಿಲ್ಲ ಅಂತ ಹೇಳಿ ಅಂದ್ಕೊಂಡು ಶಂಕರ ಬೇಜಾರು ಮಾಡ್ಕೊಂಡಿರ್ತಾನೆ. ಗೌರಿನೂ ಕೂಡ ಮಿನಿಸ್ಟರ್ಗೆ ಫೋನ್ ಮಾಡಿಬಿಟ್ಟು, ಇಲ್ಲ ಸರ್ ನನಗೆ ಪ್ರಾಪರ್ ರೀಸನ್ ಗೊತ್ತಾಗಬೇಕು, ಯಾಕೆ ನೀವು ನನ್ನ ಕೆಲಸದಿಂದ ವಜಾ ಮಾಡಿದ್ದೀರಾ ಅಂತ ಹೇಳಿ ಮಾತಾಡ್ತಾ ಇರ್ಬೇಕಾದ್ರೆ ಮಾಲಿನ ಕೂಡ ಬಂದು ಫೋನ್ನ ಕಿತ್ಕೊಳ್ತಾಳೆ. ಏನು ಇನ್ನೂ ಕೂಡ ನಿನಗೆ ಸಮಾಧಾನ ಇಲ್ಲ ಅಂತ ಹೇಳಿ ಅನ್ನಿಸ್ತಾ ಇದೆಯಲ್ವಾ, ಫಸ್ಟು ನೀನು ಇಲ್ಲಿಂದ ಎದ್ದು ಹೊರಡು, ನಿನ್ನ ಕೆಲಸನ ಕಳ್ಕೊಂಡಿದ್ಯಾ, ನನಗೆ ಈ ಕಡೆ ಟ್ರಾನ್ಸ್ಫರ್ ಆಗಿದೆ ಅಂದ ತಕ್ಷಣವೇ ನಾನು ಬೆಳಿಗ್ಗೆನೇ ಫ್ಲೈಟ್ನ ಹತ್ತಿ ಬೇಗ ಪಟಪಟ ಅಂತ ಹೇಳಿ ಬಂದು ಚಾರ್ಜ್ ತೊಗೊಳ್ಳೋಣ ಅಂತ ಹೇಳಿ ಬಂದಿದ್ದೀನಿ, ನೀನು ಇರೋವಂಥ ಕೆಲಸ ಪೆಂಡಿಂಗ್ ಏನೇ ಇದ್ರೂ ಕೂಡ ಅದನ್ನು ಮುಗಿಸ್ಬೇಕು ಅನ್ನೋದೇನಿಲ್ಲ, ಅದನ್ನು ನಾನು ನೋಡ್ಕೊಳ್ತೀನಿ, ನೀನು ಇಲ್ಲಿಂದ ಹೊರಡ್ರೆ ಸಾಕು, ಮೊದಲು ಈ ಚೇರಿಂದ ಎದ್ದೇಳು ಅಂತ ಹೇಳ್ಬಿಟ್ಟು ಮಾಲಿನಿ ಹೇಳ್ತಾಳೆ. ಅದನ್ನು ಕೇಳಿ ಗೌರಿನೂ ಕೂಡ ತುಂಬಾನೇ ಬೇಜಾರು ಮಾಡ್ಕೊಂಡು ಕೋಪ ಮಾಡ್ಕೊಳ್ತಾಳೆ. ನೋಡು ಗೌರಿ, ನೀನು ಎಷ್ಟೇ ಬೇಜಾರು ಮಾಡ್ಕೊಂಡು ಕೋಪ ಮಾಡ್ಕೊಂಡ್ರು ಕೂಡ ಏನು ಪ್ರಯೋಜನ ಇಲ್ಲ, ಯಾಕೆ ಅಂದರೆ ನೀನು ಇಲ್ಲಿ ಆಲ್ರೆಡಿ ಕೆಲಸ ಕಳ್ಕೊಂಡಿದ್ಯಾ ಅಂತ ಹೇಳ್ಬಿಟ್ಟು ಹೇಳಿದಾಗ, ನನಗೆ ಪ್ರಾಪರ್ ರೀಸನ್ ಗೊತ್ತಾಗಬೇಕು, ಆ ರೀಸನ್ ಗೊತ್ತಾಗದಂತೆ ನಾನು ಇಲ್ಲಿಂದ ಹೋಗಲ್ಲ ಅಂತ ಹೇಳ್ಬಿಟ್ಟು ಹೇಳಿದಾಗ, ಬೇಡ ಮಾಲಿನಿ ನೀನು ಪರ್ಸ್ನಲ್ ಆಗಿ ತೊಗೊಳ್ತಿದ್ಯಾ ಅಂತ ಹೇಳಿ ಗೌರಿ ಹೇಳಿದಾಗ, ಪರ್ಸ್ನಲ್ ಆಗಿ ತೊಗೊಳ್ತಿರೋದು ನೀನು, ಯಾಕೆಂದರೆ ಪರ್ಸ್ನಲ್ ಆಗಿ ನೀನು ತೊಗೊಂಡು ಅಧಿಕಾರನ ದುರುಪಯೋಗ ಪಡಿಸ್ಕೊಂಡಿದ್ಯಾ ಅನ್ನೋಂತಹ ಕಾರಣಕ್ಕೋಸ್ಕರ ನೀನು ಇಲ್ಲಿಂದ ವಜಾ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಮಾಲಿನಿ ಹೇಳಿದನ್ನು ಕೇಳಿ ತುಂಬಾನೇ ಬೇಜಾರು ಮಾಡ್ಕೊಳ್ತಾಳೆ. ಅಷ್ಟರಲ್ಲಿ ಶಿವರಪ್ಪ ಮತ್ತು ರುದ್ರ ಇಬ್ಬರನ್ನು ಕೂಡ ಮಾತಾಡ್ಕೊಂಡು ಬರ್ತಾ ಇರ್ತಾರೆ. ಹೇಗಾದರೂ ಮಾಡಿ ಈ DC ನಾವು ಪಠಾಯಿಸ್ಕೋಬೇಕು, ಅಷ್ಟು ಕೋಟಿ ಖರ್ಚು ಮಾಡಿ ನಾವು ಕಳ್ಸ್ಕೊಂಡಿದ್ದೀವಲ್ವ, ಹಾಗಾಗಿ ಅಂತ ಹೇಳ್ಬಿಟ್ಟು ಮಾತಾಡ್ಕೊಳ್ತಿರ್ತಾರೆ. MLAನೇ ಬಿಟ್ಟಿಲ್ಲ, ಒದ್ದು ಓಡಿಸಿದಾಳೆ, ನಮ್ಮ ಶತ್ರುಗಳ ಶತ್ರು ಮಿತ್ರ ಅನ್ನೋ ಹಾಗೆ ಈ DC ಕೂಡ ಓಡಿಸಿರ್ತಾರೆ, ಹಾಗಾಗಿ ಇವ್ರನ್ನ ಮಿತ್ರ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಹೇಳಿದಾಗ, ಇನ್ನೂ ಕೂಡ ನಿನಗೆ ರೀಸನ್ ಬೇಕಾ, ಅದಿಲ್ಲ ಬೇಡವಾ ಅಂತ ಹೇಳ್ಬಿಟ್ಟು ಹೇಳಿದಾಗ, ನೀನು ಪರ್ಸ್ನಲ್ ಆಗಿ ತೊಗೊಳ್ತಿದ್ಯಾ ಮಾಲಿನಿ ಅಂತ ಹೇಳಿ ಹೇಳಿದಾಗ, ಪರ್ಸ್ನಲ್ ಆಗಿ ತೊಗೊಳ್ತಿರೋದು ನಾನಲ್ಲ, ನೀನು ಪರ್ಸ್ನಲ್ ಆಗಿ ತೊಗೊಂಡು ನಿನ್ನ ಗಂಡನ ಜೈಲಿಂದ ಬಿಡಿಸಿದ್ಯಾ, ಅಧಿಕಾರನ ದುರುಪಯೋಗ ಪಡಿಸ್ಕೊಂಡಿದ್ಯಾ ಅನ್ನೋ ಕಾರಣಕ್ಕೋಸ್ಕರ ನಿನ್ನನ್ನು ಸಸ್ಪೆಂಡ್ ಮಾಡಿದ, ಇವಾಗ ನೀನು ಇಲ್ಲಿಂದ ಹೋಗ್ತೀಯಾ ಇಲ್ವಾ ಅಂತ ಹೇಳ್ಬಿಟ್ಟು ಹೇಳಿದಾಗ, ಅಲ್ಲೇ ಕ್ಲರ್ಕ್ನ ಕರೆದು ಇವ್ರನ್ನ ಹೋಗೋದಕ್ಕೆ ಹೇಳಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆಗ ಆ ಕ್ಲರ್ಕು ಕೂಡ ಕೈ ಮುಗಿದು ಮೇಡಮ್ ಹೋಗಿ ಅಂತ ಹೇಳ್ಬಿಟ್ಟು ಹೋಗ್ತಾ ಇರ್ಬೇಕಂದ್ರೆ ಗೌರಿನೂ ಕೂಡ ನಿನ್ಕೊ ಒಂದು ನಿಮಿಷ, ಇನ್ನು ಮುಂದೆ ಇದರ ಅವಶ್ಯಕತೆ ಇಲ್ಲಿ ಇರೋದಿಲ್ಲ, ನಿನಗೆ ಬೇಕಾಗುತ್ತೆ ತಗೋ, ಯಾಕೆಂದರೆ ಇಷ್ಟು ದಿನ ನೀನು ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದೆ ಅಲ್ವಾ, ಆ ನೆನಪಿಗೋಸ್ಕರನಾದರೂ ನಿನಗೆ ಇದು ಬೇಕೇ ಬೇಕು ಅಲ್ವಾ, ಇಟ್ಕೋ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಮಾಲಿನಿ ಹೇಳಿದ್ದನ್ನು ಕೇಳ್ಬಿಟ್ಟು ಗೌರಿನೂ ಕೂಡ ತುಂಬಾನೇ ಬೇಜಾರಿಂದ ಅಲ್ಲಿಂದ ಹೋಗ್ತಾ ಇರ್ಬೇಕಾದ್ರೆ ಆ MLA PA ಇದ್ದಾರಲ್ಲ ಅವ್ರನ್ನ ಕರೆಸಿ ಅಂತ ಹೇಳ್ಬಿಟ್ಟು ಕೇಳಿದಾಗ, ಕುತ್ಕೊಳ್ರಿ ಅಂತ ಹೇಳಿ ಹೇಳಿದಾಗ, ಇಲ್ಲ ಮೇಡಮ್ ಅಂತ ಹೇಳ್ತಾರೆ. ಪರವಾಗಿಲ್ಲ ನೀವು ಕುತ್ಕೊಳ್ಳಿ, ನೀವು ಗೌರ್ಮೆಂಟ್ ಅಧಿಕಾರಿ ಅನ್ನೋ ಕಾರಣಕ್ಕೋಸ್ಕರ ನಿಮಗೆ ಇಷ್ಟು ರೆಸ್ಪೆಕ್ಟ್ನ ಕೊಟ್ಟು ಮಾತಾಡ್ತಿದ್ದೀನಿ, ನಿಮ್ಮ MLAಗೆ ಹೋಗಿ ಹೇಳಿ ಯಾರ ಜೊತೆ ಹೇಗೆ ಬಿಹೇವ್ ಮಾಡಬೇಕು ಅಂತ ಹೇಳ್ಬಿಟ್ಟು ಅಂತ ಹೇಳಿ ಮಾಲಿನಿ ಹೇಳ್ತಾಳೆ. ಅಷ್ಟರಲ್ಲಿ ಗೌರಿನೂ ಕೂಡ ಹತ್ಕೊಂಡು ಬರ್ತಾ ಇರ್ಬೇಕಾದ್ರೆ ಶಂಕರ ಅಲ್ಲಿ ನಿಂತಿರೋದನ್ನ ನೋಡ್ಬಿಟ್ಟು ಜೋರಾಗಿ ಹತ್ಕೊಂಡು ಹೋಗಿ ತಪ್ಕೊಳ್ತಾಳೆ. ಯಾಕೆ ಗೌರಿ ಏನಾಯಿತು ಅಂತ ಹೇಳಿ ಕೇಳಿದಾಗ, ಅಳೋದನ್ನ ಫಸ್ಟ್ ನಿಲ್ಲಿಸು ಗೌರಿ, ಯಾಕೆ ಇಷ್ಟು ಜೋರಾಗಿ ಅಳ್ತಿದ್ಯಾ, ಏನಾಯಿತು ಅಂತ ಹೇಳ್ಬಿಟ್ಟು ಕೇಳಿದಾಗ, ನನ್ನನ್ನು ಕೆಲಸದಿಂದ ಸಸ್ಪೆಂಡ್ ಮಾಡಿಬಿಟ್ಟಿದ್ದಾರೆ ಅಂತ ಹೇಳಿ ಗೌರಿ ಹೇಳ್ತಿರ್ತಾಳೆ. ನಾನು ಇಷ್ಟು ಪ್ರಾಮಾಣಿಕವಾಗಿ ಕೆಲಸನ ಮಾಡಿರೋದಕ್ಕೆ ನನಗೆ ಸಿಕ್ಕಿರುವಂಥ ಉಡುಗೊರೆ ಇದು, ನಾನು ಅಧಿಕಾರನ ದುರುಪಯೋಗ ಪಡಿಸ್ಕೊಂಡಿದ್ದೀನಂತೆ, ನಾನು ಅಧಿಕಾರನ ದುರುಪಯೋಗ ಪಡಿಸ್ಕೊಂಡು ನಿಮ್ಮನ್ನು ಜೈಲಿಂದ ಬಿಡಿಸಿದ್ದೀನಂತೆ, ನಾನು ಹೇಗೆ ಅಧಿಕಾರನ ದುರುಪಯೋಗ ಪಡಿಸ್ಕೊಳ್ಳೋದಕ್ಕೆ ಆಗುತ್ತೆ, ನಾನು ವಾದ ಮಾಡಿನೇ ಕೋರ್ಟಿಂದ ನಾನು ನಿಮ್ಮನ್ನು ಬಿಡಿಸಿರೋದು ಅಲ್ವಾ, ಅದರಲ್ಲಿ ಏನು ತಪ್ಪಿದೆ, ಒಬ್ಬ ಗೃಹಿಣಿಯಾಗಿ ಒಬ್ಬ ಹೆಂಡತಿಯಾಗಿ ತನ್ನ ಗಂಡನ ಜೈಲಿಂದ ಬಿಡಿಸೋದು ತಪ್ಪ, ಅದೇ ಕೆಲಸ ಅಲ್ವಾ ನಾನು ಮಾಡಿರೋದು ಅಂತ ಹೇಳ್ಬಿಟ್ಟು ಅಳ್ತಿರ್ತಾಳೆ. ಆಗ ಸಮಾಧಾನ ಮಾಡ್ಕೊ ಅಂತೇಳಿ ಶಂಕರ ಸಮಾಧಾನ ಮಾಡ್ತಿರ್ಬೇಕಾದ್ರೆ ಶಿವರಪ್ಪ ಮತ್ತು ರುದ್ರ ಇಬ್ಬರೂ ಕೂಡ ಬಂದ್ಬಿಟ್ಟು, ಏನು DC ಮೇಡಮ್ ಈ ಕೆಲಸ ಹೋಯ್ತಾ ನಿಮ್ಮದು, ಅಧಿಕಾರದಿಂದ ನಿಮ್ಮನ್ನ ತೆಗೆದಾಕ್ರೆ ಇಷ್ಟು ದಿನ ಅಧಿಕಾರ ಇದೆ ಅನ್ನೋ ಕಾರಣಕ್ಕೋಸ್ಕರ ಎಷ್ಟೊಂದೆಲ್ಲ ಮೆರೆದಾಡ್ತಿದ್ದೆ,
ಅಧಿಕಾರ ಇದೆ ಅಂತ ಹೇಳ್ಬಿಟ್ಟು ನನಗೆ ಕಪಾಲಕ್ಕೆ ಹೊಡೆದು ನನ್ನನ್ನು ಜೈಲಿಗೆ ಕಳಿಸಿದ್ದೆ ಅಲ್ವಾ, ಇವಾಗ ನೋಡ್ದ ಈಗ ನಮಗೆ ಸಮಾಧಾನ ಆಯಿತು, ಇನ್ನು ನನ್ನ ಈ ಪರಿಸ್ಥಿತಿಲಿ ನೋಡಿ ಎಷ್ಟು ಸಮಾಧಾನ ಆಗ್ತಿದೆ ಅಲ್ವಾ, ಜೈಲಿಂದ ಬಂದೆ ಅಂತ ಹೇಳ್ಬಿಟ್ಟು ತುಂಬಾನೇ ಮೆರೆದಾಡ್ತಿದ್ದೆ ಅಲ್ವಾ, ಈಗ ನೋಡು ನಮ್ಮ ಅಧಿಕಾರ ಹೇಗಿದ್ರು ಕೂಡ ನಡೀತಾ ಇರ್ತದೆ, ನಮ್ಮ ಬಲನೆ ಅಂತ ಹೇಳ್ಬಿಟ್ಟು ಶೂರಪ್ಪ ಮತ್ತೆ ರುದ್ರ ಇಬ್ಬರನ್ನು ಕೂಡ ಆಡ್ಕೊಳ್ತಿರ್ತಾರೆ. ಬಾರ್ಲ ಮೊದಲು DC ಮೇಡಮ್ ಹತ್ರ ಮಾತಾಡಿ ಅವ್ರನ್ನ ಪಟಾಯಿಸ್ಕೋಬೇಕು ಅಂತ ಹೇಳಿ ಅನ್ಕೊಂಡು ರುದ್ರ ಮತ್ತೆ ಶಿವರಪ್ಪ ಹೋಗ್ತಾರೆ. ಆಗ ಮಾಲಿನಿ ಹತ್ರ ನಮಸ್ಕಾರ ಮೇಡಮ್, ನೀವು ಈ ಹಾಸನ ಜಿಲ್ಲೆಗೆ DC ಆಗಿ ಬಂದಿರೋದು ನಮಗಂತೂ ತುಂಬಾನೇ ಖುಷಿಯಾಗಿದೆ, ಅದು ಅಲ್ದಂತಾನೆ ನಿಮ್ಗೋಸ್ಕರ ಅಂತಾನೆ ತಂದಿರೋದು, ಇದನ್ನ ತಗೊಳ್ಳಿ ಅಂತ ಹೇಳ್ಬಿಟ್ಟು ಬೊಕ್ಕೆನ ಕೊಡೋದಕ್ಕೆ ಹೋಗ್ತಾ ಇರ್ತಾರೆ. ಯಾರು ನೀವು ಅಂತ ಹೇಳಿ ಕೇಳಿದಾಗ ಈ ಹಾಸನ್ಗೆ ನಾವು ಕೂಡ ಒಂಥರ ಹೆಡ್ಡಿ ಇದ್ದಂಗೆನೆ ಅಂತ ಹೇಳ್ಬಿಟ್ಟು ಶಿವರಪ್ಪ ಮಾತಾಡ್ತಿರ್ಬೇಕಾದ್ರೆ, ಮೇಡಮ್ ನಿಮ್ಮನ್ನ ಹೆಂಗೆಂಗೋ ಅನ್ಕೊಂಡಿದ್ದೆ, ಈ ರೀತಿ ಅಂತ ಅಂದ್ರೆ ಹೇಗೋ ಇರ್ತಾರೆ ಅಂತ ಅನ್ಕೊಂಡಿದ್ದೆ, ಅರೆ ನೀವು ಇಷ್ಟೊಂದು ಹೆಂಗಂಡು ಎನರ್ಜೆಟಿಕ್ ಆಗಿದ್ದೀರಾ ಅಂತ ಹೇಳಿ ನನಗೆ ಗೊತ್ತಿರಲಿಲ್ಲ ಅಂತ ಹೇಳ್ಬಿಟ್ಟು ಮಾತಾಡ್ತಾ ಇರ್ತಾರೆ. ತಗೊಳ್ಳಿ ಮೇಡಮ್ ಈ ಬೊಕ್ಕೆನ ಅಂತ ಹೇಳ್ಬಿಟ್ಟು ಕೊಟ್ಟಾಗ ತುಂಬಾನೇ ಖುಷಿಯಾಗಿರ್ತಾರೆ. ಮೇಡಮ್ ಗೌರಿ ಮೇಡಮ್ ಸ್ವೀಟ್ ತಗೊಳ್ಳಿ ಅಂತ ಹೇಳ್ಬಿಟ್ಟು ಬಂದು ಸ್ವೀಟ್ನ ಕೊಡೋದಕ್ಕೆ ಹೋದಾಗ ಅವ್ರನ್ನ ಹಾಗೇನೆ ಮಾಲಿನಿ ಕೂಡ ಗುರಾಯಿಸ್ತಾಳೆ. ನೋಡು ಗೌರಿ ನೀನೇನು ಬೇಜಾರು ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡ ಅಂತ ಹೇಳ್ಬಿಟ್ಟು ಶಂಕರ ಸಮಾಧಾನ ಮಾಡ್ತಿರ್ತಾರೆ. ನೀನು ಎಲ್ಲಿ ಸಮಾಧಾನ, ನಾನು ಇಷ್ಟು ಅಧಿಕಾರನ ಎಷ್ಟೇ ಕಷ್ಟಗಳು ಬಂದ್ರೂ ಕೂಡ ನಾನು ತುಂಬಾನೇ ನಿಷ್ಠೆಯಿಂದ ಎದುರಿಸ್ಕೊಂಡು ಬರ್ತಿದ್ದೆ, ಆದರೆ ನನಗೆ ಈ ರೀತಿ ಆಗ್ಬೇಕಾ ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಿರ್ಬೇಕನ್ನೇ. ನೋಡು ಗೌರಿ ನೀನೇನು ಬೇಜಾರು ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡ, ದೇವರು ನಾವು ಎದುರಿಸ್ತೀವ ಇಲ್ವಾ ಅನ್ನೋ ಕಾರಣಕ್ಕೋಸ್ಕರನೇ ಭಗವಂತ ನಮಗೆ ಇಷ್ಟೊಂದೆಲ್ಲ ಕಷ್ಟ ಕೊಡ್ತಿರ್ತಾನೆ, ಆದರೆ ಇದಕ್ಕೆಲ್ಲ ಒಂದು ಪರಿಹಾರ ಏನು ಅಂತ ಅಂದರೆ ನಾನು ಮತ್ತೆ ಜೈಲಿಗೆ ಹೋಗಿ ಸೇರೋದು ಅಂತ ಹೇಳ್ಬಿಟ್ಟು ಶಂಕರ ಹೇಳ್ತಾನೆ. ಏನು ಹೇಳ್ತಿದ್ದೀರಾ ನೀವು ಅಂತ ಹೇಳಿ ಕೇಳಿದಾಗ, ಹೌದು ನಾನು ಜೈಲಿಗೆ ಹೋದ್ರೇನೆ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಶಂಕರ ಹೇಳ್ತಾನೆ. ಎಷ್ಟು ದುಡ್ಡನ್ನ ಸ್ಯಾಂಕ್ಷನ್ ಮಾಡಬೇಕು ಹೇಳಿ ಅಂತ ಹೇಳ್ಬಿಟ್ಟು ಮಾಲಿನಿ ಕೇಳಿದಾಗ, ಮೇಡಮ್ ಅವರೇ ಏನಿದು ನೀವು ಡೈರೆಕ್ಟ್ ಆಗಿ ಪಾಯಿಂಟ್ಗೆ ಬಂದ್ಬಿಟ್ಟಿದ್ರಲ್ಲ ಮ್ಯಾಟ್ರಿಗೇನೆ ಅಂತ ಹೇಳ್ಬಿಟ್ಟು ಖುಷಿ ಪಡ್ತಿರ್ಬೇಕಾದ್ರೆ, ನಿಮ್ಮನ್ನ ದುಡ್ಡು ಕೊಟ್ಟು ನಾವು ಇಲ್ಲಿಗೆ ಟ್ರಾನ್ಸ್ಫರ್ ಮಾಡಿಸ್ಕೊಂಡಿದ್ದಕ್ಕೂ ಸಾರ್ಥಕ ಆಯಿತು ಅಂತ ಹೇಳ್ಬಿಟ್ಟು ಶಿವರಪ್ಪ ಹೇಳ್ತಾನೆ. ಆಗ ಮಾಲಿನ ಕೂಡ ಕೋಪ ಮಾಡ್ಕೊಂಡು, ಏನ್ರಿ ಅನ್ಕೊಂಡಿದ್ದೀರಾ ನನ್ನನ್ನು ದುಡ್ಡು ಕೊಟ್ಟು ಇಲ್ಲಿಗೆ ಟ್ರಾನ್ಸ್ಫರ್ ಮಾಡಿಸ್ಕೊಂಡ ಅಂತ ಹೇಳ್ಬಿಟ್ಟು ಮುಖದ ಮೇಲೆ ಹೊಡೆದಂಗೆ ಅವಮಾನ ಮಾಡ್ತಾಳೆ ಮಾಲಿನಿ. ಇಲ್ಲಿಂದ ಮೊದಲು ಹೋಗ್ತಾ ಇರಿ ಅಂತ ಹೇಳ್ಬಿಟ್ಟು ಹೊರಗಡೆ ಕಳಗಿಸಿದಾಗ ಗೌರಿ ಅಲ್ಲೇ ನಿಂತಿರ್ತಾಳೆ. ಏನು ಸರ್ ನಿಮಗೆಲ್ಲ ಒಳ್ಳೆ ಮರ್ಯಾದೆ ಸಿಕ್ತು ಅನ್ಸುತ್ತೆ ಅಲ್ವಾ ಮಾಲಿನಿ ಕಡೆಯಿಂದ, ಹೊಸ DC ಕಡೆಯಿಂದ ಅಂತ ಹೇಳ್ಬಿಟ್ಟು